ಸಿಎಂ ಘೋಷಿಸಿದಂತೆ 10 ಲಕ್ಷ ರೂಪಾಯಿ ಪರಿಹಾರ ಚೆಕ್ ನೀಡಿದ್ದೇನೆ. ಸಲೀಂ ಅಹ್ಮದ್. ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಬಾಲಕಿ ಸಂಬಂಧಿಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಿಸಿದಂತೆ ಸರ್ಕಾರ ಪರವಾಗಿ 10 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗಿದೆ ಎಂದು ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹ್ಮದ್ ಹೇಳಿದರು. ನಗರದಲ್ಲಿ ಇಂದು ಬಾಲಕಿ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ ನೀಡಿದ ನಂತರ ಮಾಧ್ಯಮಗಳ ಪ್ರತಿನಿಧಿಗಳ ಜೊತೆಗೆ ಅವರು ಮಾತನಾಡಿದರು. ಇಂತಹ ಘಟನೆ ಆಗಬಾರದು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಸಂಬಂಧಿಸದಂತೆ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮ ವಹಿಸಬೇಕು ಎಂದರು. ಮಕ್ಕಳ ಶಿಕ್ಷಣಕ್ಕೆ ಜಿಲ್ಲಾಧಿಕಾರಿ ಅವರು ಆಡಳಿತದಿಂದ ಸಹಾಯ ಮಾಡೋದಾಗಿ ತಿಳಿಸಿದ್ದಾರೆ. ಸಾಮಾನ್ಯವಾಗಿ 5 ಲಕ್ಷ ಪರಿಹಾರ ನೀಡಲಾಗುತ್ತೆ. ಆದರೆ ಇದನ್ನ ವಿಶೇಷ ಪ್ರಕರಣ ಎಂದು ಪರಿಗಣಿಸಿ 10 ಲಕ್ಷ ರೂಪಾಯಿ ನೀಡಲಾಗಿದೆ ಎಂದರು. ಇನ್ನು ಹುಬ್ಬಳ್ಳಿ ಸಿಲಿಂಡರ್ ಸೋರಿಕೆ ಪ್ರಕರಣದಲ್ಲಿ 8 ಜನರಿಗೆ 40 ಲಕ್ಷ ಪರಿಹಾರ ನೀಡಲಾಗಿದೆ. ತಾವು ಸಹ ಪರಿಶೀಲನೆ ಮಾಡಬಹುದು ಎಂದರು. ಜಿಲ್ಲಾಧಿಕಾರಿ ದಿವ್ಯಪ್ರಭು, ತಹಶೀಲ್ದಾರರ ಕಲಗೌಡರ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸದಾನಂದ ಡಂಗನವರ, ಎಸ್ಡಿ ಮಖಾನಂದರ, ಕಾಂಗ್ರೆಸ್ ಸಮಿತಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಸುನೀಲ್ ಕುಮಾರ್, ಕೆಪಿಸಿಸಿ ಸದಸ್ಯ ಚಂದ್ರಶೇಖರ ಜುಟ್ಟಲ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಎಂಎಸ್ ಪಾಟೀಲ್, ಆಶ್ರಯ ಸಮಿತಿ ಸದಸ್ಯ ಜಗದೀಶ್ ನೆಲಗುಡ್ಡ, ಕಾಂಗ್ರೆಸ್ ಮುಖಂಡರಾದ ರವಿ ಕಲ್ಯಾಣಿ, ರಾಜೇಂದ್ರ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು. ಬಹಳಷ್ಟು ಕಷ್ಟ ಇಂಥದ್ರಲ್ಲಿ ಬ್ಲಾಸ್ಟ್ ಆಗೋದಂತ ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ನಾವು ತಮ್ಮ ಮೂಲಕ ಯಾರು ಪರ್ಮಿಷನ್ ಇರುತ್ತೆ ಎಲ್ಲಿ ಇಡಬೇಕು ಅಂಥ ಕಡೆ ಮಾತ್ರ ಇಡಬೇಕು ಅಂಥವ್ರ ಮೇಲೆ ನಾವು ಒಂದು ವೇಳೆ ಅದನ್ನು ಮೀರಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ತಗೋಬೇಕಂತ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀವಿ. ಈಗ ಆಗಸ್ಟಿಗೆ 5 ಆಗ್ತಿತ್ತು. ಸಣ್ಣ ಮನೆ ಮತ್ತು ಸುಧಾರಿಸ್ತಾರಪ್ಪ ಏನಿದ್ರು ನಾನು ಮಾಡಿಸ್ಕೊಟ್ಟಿದ್ದೆ. ಸರ್ ಒಂದು ನಿಮಿಷ ಕ್ಯಾಮ್ರಾ ಓಕೆ ಸರ್. ಬಾಯಿಲಿ ಇಲ್ಲಿ ಬಾ ಉಳಿದವರೆಲ್ಲ ಹಿಂದೆ ಇಲ್ಲಿ ಬಾ. ಇದರಿಂದ ಇದೆಯಾ ಇಲ್ಲೇ ದುಡಿತಾರೆ. ಕೊಪ್ಪಳ ಆಮೇಲೆ ಇವರು ಮನೆ ಕೂಡ ಕೊಡ್ತೀವಿ ರೆಡಿ ಅಲ್ಲ. ಹೌದು ಡಿಪಾರ್ಟ್ಮೆಂಟ್